ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ನಿಮ್ಮ ಹೇರ್ ಫಾಲ್ ಸಮಸ್ಯೆಗಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ಬಳಸ್ತಾ ಬನ್ನಿ. ನಿಮಗೆ ಎಷ್ಟೇ ಒಂದು ಹೇರ್ ಫಾಲ್ ಇರಲಿ, ಕೂದಲಿನಲ್ಲಿ ಡ್ರೈನೆಸ್, ಫ್ರೀಸಿನೆಸ್ ಇರಲಿ, ಎಲ್ಲವನ್ನು ಈ ಒಂದು ರೆಮಿಡಿ ಕಡಿಮೆ ಮಾಡುತ್ತೆ. ಹಾಗೂ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಿದರೆ ನಿಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಬೆಳೆಯುತ್ತೆ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಈಗ ಅದರ ಒಳಗಡೆ ಒಂದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಫಿಲ್ಟರ್ ವಾಟ್ರ್, ಯಾವ ನೀರನ್ನು ಕುಡಿಯೋಕ್ಕೆ ಬಳಸ್ತೀವಲ್ವ ವೀಕ್ಷಕರೇ, ಆ ಒಂದು ನೀರನ್ನು ಇಲ್ಲಿ ಹಾಕ್ಕೋಬೇಕು. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು 1 ಸ್ಪೂನಷ್ಟು ಕಲೋಂಜಿನ ಹಾಕೋತಾ ಇದ್ದೀನಿ. ಅಂದರೆ ಕಪ್ಪು ಜೀರಿಗೆ. ಇದನ್ನು ಬ್ಲ್ಯಾಕ್ ಕ್ಯೂಮೆನ್ ಸೀಡ್, ನೈಜೀರಿಯಾ ಸೀಡ್ ಕೂಡ ಅಂತಾರೆ. ಇವು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು. ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಚೆನ್ನಾಗಿ ಇರುತ್ತೆ. ಆಮೇಲೆ 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಜೊತೆಗೆ ಇಲ್ಲಿ 1 ಸ್ಪೂನಷ್ಟು ನಾನು ಅಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ, ಅಂದರೆ ರೈಸ್. ಈ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸೋಕ್ಕೆ ಇಡಬೇಕು ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಮ್ಯಾಜಿಕಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀನಿ. ಅದು ಬಂದು ವೀಕ್ಷಕರೇ ಟೀ ಪುಡಿ. ನೋಡಿ, ಈ ಎಲ್ಲ ಒಂದು ಇಂಗ್ರೀಡಿಯೆಂಟು ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ. ಆದರೆ ಇದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಾದರೆ ನಾವು ಯಾವತ್ತೂ ಕೂಡ ಮತ್ತೆ ಕೆಮಿಕಲ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವೇನು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಅವಲ್ಲ ವೀಕ್ಷಕರೇ, ಅವು ಭಾಳಷ್ಟು ಪವರ್ಫುಲ್ಲಾಗಿ ನಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡುತ್ತವೆ. ಆಮೇಲೆ ವೀಕ್ಷಕರೇ, ಇದರಲ್ಲಿ ನಾನು ಒಂದು ಇನ್ಸ್ಟೆಂಟ್ ಬ್ರೂ ಕಾಫಿನ ಕೂಡ ಹಾಕ್ತಾಯಿದ್ದೀನಿ. ಎಲ್ಲದ್ರ ಬಗ್ಗೆ ನಿಮ್ಮನ್ನು ಹೇಳ್ತೀನಿ. ಸೊ ನೋಡಿ, ಕಲ್ಲುಂಜಿ ಅಂತೂ ಕೂದಲು ಆರೈಕೆ ಚೆನ್ನಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಂತ್ಯ ಕಾಳಲ್ಲಿ ವೈಟಮಿನ್ ಸಿ, ಒಮೆಗಾ 3, ಐರನ್ ಪದಾರ್ಥ ಅಂಶ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಇದು ಕೂದಲು ಉದುರೋ ಸಮಸ್ಯೆನ ಕಡಿಮೆ ಮಾಡುತ್ತೆ. ಜೊತೆಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ರೈಸ್ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಅಕ್ಕಿ ಏನು ಮಾಡುತ್ತೆ ಅಂದರೆ, ಕೂದಲು ಎಷ್ಟೇ ಡ್ರೈ, ಫ್ರೀಸಿ ಆಗಿರಲಿ, ಎಷ್ಟೇ ನಿಮಗೆ ಸ್ಪ್ಲಿಟಲ್ಸ್ ಆಗಿರಲಿ, ಅದು ಅಕ್ಕಿ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ರೈಸ್ ವಾಟರ್ ಯೂಸ್ ಮಾಡ್ತೀವಲ್ಲ ಕೂದಲಿಗೆ, ಅದು ಭಾಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೀ ಪುಡಿ ಅಂತ ನಿಮಗೆ ಗೊತ್ತಿದೆ, ನಮ್ಮ ಕೂದಲು ಬೆಳವಣಿಗೆ ಮಾಡೋಕ್ಕಾಗಲಿ, ಕೂದಲನ್ನ ಚೆನ್ನಾಗಿ ಸ್ಥಿತಿಯಲ್ಲಿ ಇಡೋಕ್ಕಾಗಿದ್ದು ಹೆಲ್ಪ್ ಮಾಡುತ್ತೆ ಅಂತ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಾಫಿ ಹಾಕ್ಕೊಂಡಿದ್ದು ಕೂಡ ಅದಕ್ಕೆ ವೀಕ್ಷಕರೇ. ಕೂದಲು ತುಂಬ ಡ್ರೈ, ಫ್ರೀಸಿ, ಕೂದಲಿನಲ್ಲಿ ಒಂದು ವಾಲ್ಯೂಮ್ನೆಸ್ಸೇ ಇಲ್ಲ, ಕೂದಲು ತುಂಬಾ ಡಲ್ ಆಗಿದೆ ಅಂದರೆ ಇದು ಕೂದಲಿಗೆ ಒಂದು ಹೊಸ ಹೊಳಪು ಕೊಡುತ್ತೆ. ಕೂದಲನ್ನ ಸಿಲ್ಕಿ ಹಾಗೂ ಶೈನಿ ಹಾಗೂ ಸಾಫ್ಟ್ ಹಾಗೂ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಇದನ್ನು ನಾನು ಕುದಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ಎಷ್ಟು ಚೆನ್ನಾಗಿ ರೀತಿಯಲ್ಲಿ ಇದು ಕುದೀತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸ್ವಲ್ಪ ಕೂಡ ಇಲ್ಲಿ ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ. ಇದನ್ನು ಹಚ್ಕೊಂಡು ನಿಮಗೆ ಏನು ಜಾಸ್ತಿ ಕಷ್ಟಪಡೋದಿಲ್ಲ ವೀಕ್ಷಕರೇ. ಭಾಳಷ್ಟು ಈಸಿ ಕೂಡ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೂಡ. ಸೊ ಅದು ಯಾವ ರೀತಿ ಅಂತ ನಿಮ್ಮನ್ನು ಮುಂದೆ ಹೇಳ್ಕೊಡ್ತೀನಿ ವೀಕ್ಷಕರೇ. ಸೊ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು. ಹಾಗಿರೋ ಇಂಥ ಇಂಗ್ರೀಡಿಯೆಂಟ್ಸ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಿ ಈ ಒಂದು ಸ್ಟ್ರಾಂಗ್ ರೆಮಿಡಿ ರೆಡಿ ಆಗಬೇಕಂತ ಇಲ್ಲಿ ನಾನು ಕುದಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ದಿನಾಲೂ ಬಳಸಿದ್ರೆ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ನೈಟ್ ಮಲಗೋವಾಗ ಡೈಲಿ ಇದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ವಾರದಲ್ಲಿ 3 ಸಲ ಅಂತ ತಲೆ ಸ್ನಾನ ಮಾಡ್ತಿರಲ್ವ. ಸೊ ಆ ಒಂದು ಟೈಮ್ನಲ್ಲಿ ಇದನ್ನು ಹಚ್ಕೊಂಡು ಅರ್ಧ ಗಂಟೆ ಇಲ್ಲ 1 ಗಂಟೆಗಳ ಕಾಲ ಇಟ್ಕೊಂಡು ಮತ್ತೆ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು ವೀಕ್ಷಕರೇ. ಎಷ್ಟೇ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇರಲಿ, ಕಡಿಮೆ ಆಗುತ್ತೆ. ಇವಾಗ ನೋಡಿದ್ದು ಚೆನ್ನಾಗಿ ಕುದ್ದಾಗಿದೆ. ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ವೀಕ್ಷಕರೇ. ಭಾಳಷ್ಟು ಪವರ್ಫುಲ್ ಆಗೋಂಥ ರೆಮಿಡಿ ಇದೆ, ಮಾಡ್ಕೊಳ್ಳೋಕ್ಕೂ ಕೂಡ ಸುಲಭವಾಗಿದೆ ವೀಕ್ಷಕರೇ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಲ್ಲ, ಅದು ಹಾಫಷ್ಟು ಆಗಿದೆ. ಅಲ್ಲಿವರೆಗೂ ಇದನ್ನು ನಮಗೆ ಕುದಿಸ್ಕೊಳ್ಬೇಕಾಗಿದೆ ವೀಕ್ಷಕರೇ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ವೀಕ್ಷಕರೇ. ತಣ್ಣಗಾದ್ಮೇಲೆ ಇದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಅರ್ಧದಷ್ಟು ಲಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣು ಹಾಕೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಕೂದಲು ಡ್ರೈ, ಫ್ರೀಸಿನೆಸ್ ಆಗೋದ್ರಿಂದ ಕಡಿಮೆ ಆಗುತ್ತೆ. ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್ ಬರುತ್ತೆ. ಕೂದಲು ಹೊಳಪು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಆದರೆ ಇದು ಲಿಂಬೆಹಣ್ಣು ಏನು ಮಾಡುತ್ತೆ ಅಂದರೆ, ಯಾವುದೇ ಒಂದು ರೆಮಿಡಿ ಮಾಡ್ತೀವಲ್ವ, ಅದನ್ನು ಸ್ಟಿಕ್ಕಿ ಆಗಿಡೋಕ್ಕೆ, ಅಂದರೆ ಮತ್ತಷ್ಟು ಪವರ್ಫುಲ್ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ.
ದಿನಾಲು ನೈಟ್ ಮಲ್ಗೋವಾಗ ಇದನ್ನು ನನ್ನ ಸ್ಪ್ರೇ ಮಾಡ್ಕೊಂಡು ಮಲ್ಕೋತೀನಿ ವೀಕ್ಷಕರೇ. ಸೊ ಇದು ಅಂತೂ ಇವಾಗ ನೋಡಿ ಒಂದು 5-6 ದಿನ ಅಂತೂ ಸಾಮಾನ್ಯವಾಗಿ ಈಸಿಯಾಗಿ ನಡೆಯುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ನೋಡಿ ಸ್ಪ್ರೇ ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ ತೋರಿಸೋ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಡು ಮಲ್ಕೊಂಡ್ಬಿಡಿ. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮ್ಮ ಕೂದಲು ಆರೈಕೆಯಲ್ಲಿ ಎಷ್ಟೇ ಒಂದು ಕೂದಲು ಉದುರ್ತಾ ಇರಲಿ, ಬಿಳಿ ಕೂದಲು ಸಮಸ್ಯೆ ಇರಲಿ, ಅಥವಾ ಕೂದಲು ತುಂಬ ಡ್ರೈ ಫ್ರೀಝಿ ಆಗಿರಲಿ, ಡ್ಯಾಂಡ್ರಫ್ ಆಗಿರಲಿ, ಎಲ್ಲವನ್ನು ಕಡಿಮೆ ಆಗುತ್ತೆ ವೀಕ್ಷಕರೇ ಈ ಒಂದು ರೆಮಿಡಿಯಿಂದ. ಸೊ ಈ ಒಂದು ರೆಮಿಡಿ ನಿಮಗೆ ಹೇಗೆ ಅನಿಸ್ತಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಡೈಲಿ ಕೂಡ ಹಚ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ಇಲ್ಲ ಅಂದರೂ ವಾರದಲ್ಲಿ 3 ಸಲ ಅಂತೂ ಹಚ್ಕೊಳ್ಳೇಬೇಕು. ಸೊ ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಒಂದು ರೆಮಿಡಿ ನಿಮಗೆ ಹೇಗೆ ಉಪಯೋಗ ಆಯಿತು ಅಂತ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ನ್ಯಾಚುರಲ್ ಆದಂಥ ವಸ್ತುಗಳನ್ನು ಬಳಸ್ತಾ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.